Hi everyone, welcome to Katui, Kannada to English learning channel, Learn with Rachna. ಈ ವಿಡಿಯೋ ಅಲ್ಲಿ ನಾವು 50 ಆಫ್ಟರ್ನೂನ್ ಡೈಲಿ ಯೂಸ್ ಸೆಂಟೆನ್ಸಸ್ನ ಕಲಿಯೋಣ. ಅಂದರೆ ಮಧ್ಯಾಹ್ನ ಬಳಸುವ 50 ಇಂಗ್ಲಿಷ್ ವಾಕ್ಯಗಳು. ನಾನು ಈಚ್ ಇಂಗ್ಲಿಷ್ ಸೆಂಟೆನ್ಸ್ನ 2 ಸಲ ಹೇಳ್ತೀನಿ. ಸೆಕೆಂಡ್ ಟೈಮ್ ಹೇಳುವಾಗ ನೀವು ನನ್ನ ಜೊತೆ ರಿಪೀಟ್ ಮಾಡಿ. ಫಸ್ಟ್ ಸೆಂಟೆನ್ಸ್, ಶುಭ ಮಧ್ಯಾಹ್ನ, ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್. ಸೆಕೆಂಡ್ ಸೆಂಟೆನ್ಸ್, ನೀನು ಊಟ ಮಾಡಿದ್ದೀಯಾ, ಹ್ಯಾವ್ ಯು ಹ್ಯಾಡ್ ಲಂಚ್, ಹ್ಯಾವ್ ಯು ಹ್ಯಾಡ್ ಲಂಚ್. ಥರ್ಡ್ ಸೆಂಟೆನ್ಸ್, ನಾನು ಊಟ ಮಾಡಿದೆ, ಐ ಹ್ಯಾಡ್ ಲಂಚ್, ಐ ಹ್ಯಾಡ್ ಲಂಚ್. ಫೋರ್ತ್ ಸೆಂಟೆನ್ಸ್, ಬನ್ನಿ ಊಟ ಮಾಡೋಣ, ಲೆಟ್ಸ್ ಹ್ಯಾವ್ ಲಂಚ್, ಲೆಟ್ಸ್ ಹ್ಯಾವ್ ಲಂಚ್. ಫಿಫ್ತ್ ಸೆಂಟೆನ್ಸ್, ಇಂದು ಏನು ಅಡುಗೆ ಮಾಡಿದ್ದೀಯಾ, ವಾಟ್ ಡಿಡ್ ಯು ಕುಕ್ ಟುಡೇ, ವಾಟ್ ಡಿಡ್ ಯು ಕುಕ್ ಟುಡೇ. ಸಿಕ್ಸ್ ಸೆಂಟೆನ್ಸ್, ಊಟ ತುಂಬ ರುಚಿಯಾಗಿದೆ, ದ ಫುಡ್ ಈಸ್ ಟೇಸ್ಟಿ, ದ ಫುಡ್ ಈಸ್ ಟೇಸ್ಟಿ. ಸೆವೆಂತ್ ಸೆಂಟೆನ್ಸ್, ಸ್ವಲ್ಪ ನೀರು ಕುಡಿ, ಡ್ರಿಂಕ್ ಸಮ್ ವಾಟರ್, ಡ್ರಿಂಕ್ ಸಮ್ ವಾಟರ್. ಏಯ್ತ್ ಸೆಂಟೆನ್ಸ್, ಇಲ್ಲಿ ಕೂತುಕೊಳ್ಳಿ, ಸಿಟ್ ಹಿಯರ್, ಸಿಟ್ ಹಿಯರ್. ನೈನ್ತ್ ಸೆಂಟೆನ್ಸ್, ಒಳಗೆ ಬಾ, ಕಮ್ ಇನ್ಸೈಡ್, ಕಮ್ ಇನ್ಸೈಡ್. ಟೆಂತ್ ಸೆಂಟೆನ್ಸ್, ನಿನಗೆ ನಿದ್ರೆ ಬರುತ್ತಿದೆಯಾ, ಆರ್ ಯು ಫೀಲಿಂಗ್ ಸ್ಲೀಪಿ, ಆರ್ ಯು ಫೀಲಿಂಗ್ ಸ್ಲೀಪಿ. ಲೆವೆಂತ್ ಸೆಂಟೆನ್ಸ್, ನನಗೆ ನಿದ್ರೆ ಬರುತ್ತಿದೆ, ಐ ಫೀಲ್ ಸ್ಲೀಪಿ, ಐ ಫೀಲ್ ಸ್ಲೀಪಿ. ಟ್ವೆಲ್ತ್ ಸೆಂಟೆನ್ಸ್, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಟೇಕ್ ಸಮ್ ರೆಸ್ಟ್, ಟೇಕ್ ಸಮ್ ರೆಸ್ಟ್. 13th ಸೆಂಟೆನ್ಸ್, ಎದ್ದು ಬಾ, ವೇಕ್ ಅಪ್, ವೇಕ್ ಅಪ್. 14th ಸೆಂಟೆನ್ಸ್, ಈಗ ಮಲಗಬೇಡ, ಡೋಂಟ್ ಸ್ಲೀಪ್ ನೌ, ಡೋಂಟ್ ಸ್ಲೀಪ್ ನೌ. 15th ಸೆಂಟೆನ್ಸ್, ಇಂದು ತುಂಬ ಬಿಸಿಯಾಗಿದೆ, ಬಿಸಿಲಿದೆ, ಇಟ್ಸ್ ವೆರಿ ಹಾಟ್ ಟುಡೇ, ಇಟ್ಸ್ ವೆರಿ ಹಾಟ್ ಟುಡೇ. 16th ಸೆಂಟೆನ್ಸ್, ಫ್ಯಾನ್ ಆನ್ ಮಾಡು, ಸ್ವಿಚ್ ಆನ್ ದ ಫ್ಯಾನ್, ಸ್ವಿಚ್ ಆನ್ ದ ಫ್ಯಾನ್. 17th ಸೆಂಟೆನ್ಸ್, ಫ್ಯಾನ್ ಆಫ್ ಮಾಡು, ಸ್ವಿಚ್ ಆಫ್ ದ ಫ್ಯಾನ್, ಸ್ವಿಚ್ ಆಫ್ ದ ಫ್ಯಾನ್. 18th ಸೆಂಟೆನ್ಸ್, ಕಿಟಕಿ ತೆರೆ, ಓಪನ್ ದ ವಿಂಡೋ, ಓಪನ್ ದ ವಿಂಡೋ. 19th ಸೆಂಟೆನ್ಸ್, ಕಿಟಕಿ ಮುಚ್ಚು, ಕ್ಲೋಸ್ ದ ವಿಂಡೋ, ಕ್ಲೋಸ್ ದ ವಿಂಡೋ. 20th ಸೆಂಟೆನ್ಸ್, ಗಾಳಿ ಬರಲಿ, ಲೆಟ್ ಸಮ್ ಏರ್ ಕಮ್ ಇನ್. 21st ಸೆಂಟೆನ್ಸ್, ನೀನು ಬ್ಯುಸಿನಾ, ಆರ್ ಯು ಬ್ಯುಸಿ, ಆರ್ ಯು ಬ್ಯುಸಿ. 22nd, ನಾನು ಕೆಲಸ ಮಾಡುತ್ತಿದ್ದೇನೆ, ಐ ಆಮ್ ವರ್ಕಿಂಗ್, ಐ ಆಮ್ ವರ್ಕಿಂಗ್. 23rd, ಸ್ವಲ್ಪ ಕಾಯಿರಿ, ಪ್ಲೀಸ್ ವೇಟ್, ಪ್ಲೀಸ್ ವೇಟ್. 24, ನಾನು ಈಗ ಬರುತ್ತೇನೆ, ಐ ವಿಲ್ ಕಮ್ ನೌ, ಐ ವಿಲ್ ಕಮ್ ನೌ. 25th, ನನಗೆ ನಂತರ ಕರೆ ಮಾಡು, ಕಾಲ್ ಮೀ ಲೇಟರ್, ಕಾಲ್ ಮೀ ಲೇಟರ್. ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಫಸ್ಟು ಕನ್ನಡ ವರ್ಡ್ಸಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿರಬೇಕು. ಸೊ ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆ್ಯಕ್ಷನ್ ವರ್ಡ್ಸ್ ಮತ್ತು ಸಿಂಪಲ್ ವರ್ಡ್ಸಿಗೆ ಇಂಗ್ಲೀಷ್ ಮೀನಿಂಗ್ಸ್ನ ಮೆನ್ಷನ್ ಮಾಡಿದ್ದೀನಿ. ಆ ವಿಡಿಯೋಗಳು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. 26th, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ, ವೇರ್ ಆರ್ ಯು ಗೋಯಿಂಗ್,
ವೇರ್ ಆರ್ ಯು ಗೋಯಿಂಗ್? 27th, ನಾನು ಹೊರಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಔಟ್ಸೈಡ್. ಐ ಆಮ್ ಗೋಯಿಂಗ್ ಔಟ್ಸೈಡ್. 28th, ಬೇಗ ವಾಪಸ್ ಬಾ. ಕಮ್ ಬ್ಯಾಕ್ ಸೂನ್. ಕಮ್ ಬ್ಯಾಕ್ ಸೂನ್. 29, ಕೆಲಸ ಮುಗಿಸಿದ್ದೀಯಾ? ಡಿಡ್ ಯು ಫಿನಿಶ್ ಯರ್ ವರ್ಕ್? ಡಿಡ್ ಯು ಫಿನಿಶ್ ಯರ್ ವರ್ಕ್? 30th, ಇನ್ನೂ ಇಲ್ಲ. ನಾಟ್ ಎಟ್. ನಾಟ್ ಎಟ್. 31st, ಮುಗಿಯುತ್ತಾ ಬಂದಿದೆ. ಐ ಆಮ್ ಆಲ್ಮೋಸ್ಟ್ ಡನ್. ಐ ಆಮ್ ಆಲ್ಮೋಸ್ಟ್ ಡನ್. 32, ಹೊರಗೆ ಹೋಗೋಣ. ಲೆಟ್ಸ್ ಗೋ ಔಟ್. ಲೆಟ್ಸ್ ಗೋ ಔಟ್. ಈ ವಿಡಿಯೋಲಿ ನೀವು ಅಬ್ಸರ್ವ್ ಮಾಡಿದರೆ ಫ್ಯೂ ಸೆಂಟೆನ್ಸಸ್ ಆರ್ ನಾಟ್ ಟೈಮ್ ಬೇಸ್ಡ್, ಅಂದರೆ ಬರೀ ಮಧ್ಯಾಹ್ನ ಯೂಸ್ ಮಾಡೋ ಸೆಂಟೆನ್ಸಸ್ ಅಲ್ಲ, ದೇ ಆರ್ ಸಿಚುವೇಶನ್ ಬೇಸ್ಡ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಅಂದರೆ ನಿಮ್ಗೆ ಯಾವಾಗ ಈ ಸಿಚುವೇಶನ್ ಇರುತ್ತೋ ಆವಾಗ ನೀವು ಯೂಸ್ ಮಾಡ್ಬೋದು. ಮಧ್ಯಾಹ್ನನೇ ಅಂತ ಅಲ್ಲ, ಬೆಳಗ್ಗೆ ರಾತ್ರಿ ಯಾವಾಗಲಾದರೂ ಯೂಸ್ ಮಾಡ್ಬೋದು. ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. ಹೊರಗೆ ಹೋಗೋಣ ಅನ್ನೋದು ಮಧ್ಯಾಹ್ನ ಮಾತ್ರ ಅಲ್ಲ ಅಲ್ವಾ, ನೀವು ಬೆಳಗ್ಗೆ ರಾತ್ರಿ ಯಾವಾಗಲಾದರೂ ಇದನ್ನ ಯೂಸ್ ಮಾಡ್ಬೋದು. 33rd, ಟೀ ಕುಡಿಯೋಣವಾ? ಶಲ್ ವಿ ಹ್ಯಾವ್ ಟೀ? ಶಲ್ ವಿ ಹ್ಯಾವ್ ಟೀ? 34th, ಸ್ವಲ್ಪ ಟೀ ಮಾಡು. ಮೇಕ್ ಸಮ್ ಟೀ. ಮೇಕ್ ಸಮ್ ಟೀ. 35th, ಟೀ ರೆಡಿ ಆಗಿದೆ. ಟೀ ಇಸ್ ರೆಡಿ. ಟೀ ಇಸ್ ರೆಡಿ. 36, ಕಪ್ ತಂದು ಕೊಡಿ. ಬ್ರಿಂಗ್ ದ ಕಪ್. ಬ್ರಿಂಗ್ ದ ಕಪ್. 37, ಸ್ವಲ್ಪ ತಿಂಡಿ ಕೊಡು. ಗಿವ್ ಮೀ ಸಮ್ ಸ್ನ್ಯಾಕ್ಸ್. ಗಿವ್ ಮೀ ಸಮ್ ಸ್ನ್ಯಾಕ್ಸ್. 38, ನಿಧಾನವಾಗಿ ತಿನ್ನು. ಈಟ್ ಸ್ಲೋಲಿ. ಈಟ್ ಸ್ಲೋಲಿ. 39, ಈಗ ಎಷ್ಟು ಗಂಟೆ? ವಾಟ್ ಟೈಮ್ ಈಸ್ ಇಟ್? ವಾಟ್ ಟೈಮ್ ಈಸ್ ಇಟ್? 40, ಈಗ ಮಧ್ಯಾಹ್ನವಾಗಿದೆ. ಇಟ್ಸ್ ಆಫ್ಟರ್ನೂನ್. ಇಟ್ಸ್ ಆಫ್ಟರ್ನೂನ್. 41, ಬಿಸಿಲು ಜಾಸ್ತಿ ಇದೆ ಅಥವಾ ಜಾಸ್ತಿ ಆಗಿದೆ. ಇಟ್ಸ್ ವೆರಿ ಹಾಟ್ ಔಟ್ಸೈಡ್. ಇಟ್ಸ್ ವೆರಿ ಹಾಟ್ ಔಟ್ಸೈಡ್. 42, ಈಗ ಹೊರಗೆ ಹೋಗಬೇಡ. ಡೋಂಟ್ ಗೋ ಔಟ್ಸೈಡ್ ನೌ. ಡೋಂಟ್ ಗೋ ಔಟ್ಸೈಡ್ ನೌ. 43, ಒಳಗೆ ಇರು. ಸ್ಟೇ ಇನ್ಸೈಡ್. ಸ್ಟೇ ಇನ್ಸೈಡ್. 44, ನಿನ್ನ ಹೋಮ್ವರ್ಕ್ ಮುಗಿಸು. ಫಿನಿಶ್ ಯುವರ್ ಹೋಮ್ವರ್ಕ್. ಫಿನಿಶ್ ಯುವರ್ ಹೋಮ್ವರ್ಕ್. 45, ಇದನ್ನು ಓದು. ರೀಡ್ ದಿಸ್. ರೀಡ್ ದಿಸ್. 46, ಚೆನ್ನಾಗಿ ಬರೆ. ರೈಟ್ ನೀಟ್ಲಿ. ರೈಟ್ ನೀಟ್ಲಿ. 47, ನಾನು ಬೇಗ ಬರುತ್ತೇನೆ. ಐ ವಿಲ್ ಬಿ ಬ್ಯಾಕ್ ಸೂನ್. ಐ ವಿಲ್ ಬಿ ಬ್ಯಾಕ್ ಸೂನ್. 48, ನಂತರ ಭೇಟಿ ಆಗೋಣ. ಸಿ ಯು ಲೇಟರ್. ಸಿ ಯು ಲೇಟರ್. 49, ಜಾಗ್ರತೆ. ಟೇಕ್ ಕೇರ್. ಟೇಕ್ ಕೇರ್. 50, ನಿನ್ನ ಮಧ್ಯಾಹ್ನ ಚೆನ್ನಾಗಿರಲಿ. ಹ್ಯಾವ್ ಅ ನೈಸ್ ಆಫ್ಟರ್ನೂನ್. ಹ್ಯಾವ್ ಅ ನೈಸ್ ಆಫ್ಟರ್ನೂನ್. ನಾನು ಪ್ರತಿ ವಿಡಿಯೋಲಿ ವರ್ಕ್ಶೀಟ್ ಕೊಡ್ತೀನಿ. ಸೊ ಈ ವಿಡಿಯೋದು ವರ್ಕ್ಶೀಟ್ ನಾವೇನು 50 ಸೆಂಟೆನ್ಸಸ್ ಕಲ್ತ್ವಿ ಅದರದ್ದು ವರ್ಕ್ಶೀಟ್ ಇದು. ಈ ಸೆಂಟೆನ್ಸಸ್ಗೆ ಇಂಗ್ಲೀಷಲ್ಲಿ ಬರೆದು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರೆದಿದ್ದೀರಾ ಅಂತ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಔಟ್ ಆಫ್ 50 ಸೆಂಟೆನ್ಸಸ್ ಎಷ್ಟು ಕರೆಕ್ಟಾಗಿ ಬರೆದಿದ್ರಿ ಅಂತ.
ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಆಗತ್ತೆ. ಸೊ ಎವ್ರಿ ಡೇ ಈ ಸೆಂಟೆನ್ಸಸ್ನ ನಿಮ್ಮದು ಡೈಲಿ ಕಾನ್ವರ್ಸೇಷನ್ಸಲ್ಲಿ ಯೂಸ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ, ನಿಮಗೆ ಆ ವಾಕ್ಯ ಬರ್ತಾ ಇದೆಯಾ ಹೇಳೋಕ್ಕೆ ಅನ್ನೋದು ಗೊತ್ತಾಗತ್ತೆ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ.